ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 10 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 150 ಎಳೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ. ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡಿಟ್ಕೋಬೇಕು. ಅದನ್ನು ನಾವು ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು. ಹಾಗೆ ಇದನ್ನು ನಾನು ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಐರನ್ ಬಾಕ್ಸಿಂದ ಕೂಡ ಸ್ಟ್ರೇಟಾಗಿ ಮಾಡ್ಕೋಬೋದು. ಕುಚ್ಚು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಸ್ಟ್ರೇಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಈ ಥರ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತೀನಿ ಕುಚ್ಚು ಕಟ್ಟಲಿಕ್ಕೆ. ಹಾಗೆ ಈ ಗಮ್ಮನ್ನು ಯೂಸ್ ಮಾಡ್ಕೋತಿದ್ದೀನಿ ನಾನು ಕುಚ್ಚನ್ನು, ಅಂದರೆ ಜಾಯಿಂಟ್ ಮಾಡ್ಕೋತೀವಲ್ಲ ಅದಕ್ಕೆ. ಹಾಗೆ ಕಟ್ ಮಾಡೋದಕ್ಕೆ ಈ ಟ್ರಿಮ್ಮರ್ನ ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರಿಂದ ಅಷ್ಟು ನೀಟಾಗಿ ಬರಲ್ಲ ಅಂತ ನನ್ನ ಅಭಿಪ್ರಾಯ, ಅದಕ್ಕೋಸ್ಕರ ಕಟ್ಟರ್ನ ಯೂಸ್ ಮಾಡೋದು ಬೆಟರ್. ಹಾಗೆ ಕ್ರೋಶಾ ನೀಡಲ್ನಿಂದ ನಾನು ಕುಚ್ಚಿಗೆ ಹೋಲ್ ಮಾಡ್ಕೋಬೇಕಲ್ಲ ಈ ಥರ ಸೀರೆಗೆ, ಅದಕ್ಕೆ ನಾನು ಕ್ರೋಶಾ ನೀಡಲ್ನ ಯೂಸ್ ಮಾಡ್ಕೋತೀನಿ. ಮೊದಲು ನೋಡಿ ಈ ಥರ ಹೋಲ್ನ ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಚುಚ್ಕೊಂಡು ಮೇಲ್ಗಡೆ ತರ್ತೀನಿ. ಫಸ್ಟ್ ಡಿಸೈನ್ ಇದು. ಒಂದೊಂದೇ ಮಾಡಿ ತೋರಿಸ್ತೀನಿ ಎಲ್ಲ ಥರದ ಡಿಸೈನ್ಗಳನ್ನು. ಈಗ ಇದನ್ನು ನಮಗೆ ಎಷ್ಟು ಕುಚ್ಚು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೋಬೇಕು ಮೊದಲು. ಈಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಹೊರಗಡೆ ತರಬೇಕು. ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಜರಿ ಥ್ರೆಡನ್ನು ಬಿಟ್ಕೋಬೇಕು, ಪೂರ್ತಿಯಾಗಿ ಮೇಲ್ಗಡೆ ತರಬಾರ್ದು. ಅದಾದಮೇಲೆ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಹಾಕ್ತೀನಿ ಇದಕ್ಕೆ. ನೀವು ನಾರ್ಮಲಾಗಿ ನೀವು ಯಾವ ಥರ ಕಟ್ತಿರೋ ಜರಿ ಥ್ರೆಡ್ಡಿಂದ ಕುಚ್ಚು ಆ ಥರ ಕೂಡ ಕಟ್ಕೋಬೋದು. ಅದಾದಮೇಲೆ ಒಂದು 3 ರಿಂದ 4 ಸರಿ ಈ ಥರ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಒಂದು ಸಲ ಲಾಕನ್ನು ಮಾಡಿಕೊಂಡು ಮತ್ತೆ ಮೇಲಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ. ಈಗ ಕುಚ್ಚು ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕುಚ್ಚನ್ನು ಸಮವಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ ಒಂದು 250 ಇಂದ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಇದನ್ನು ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಒಂದು 1/2 ಇಂಚ್ ಅಥವಾ 1 ಇಂಚ್ಗೆ ಒಂದು ನೀವು ಮಾರ್ಕನ್ನು ಮಾಡಿಕೊಂಡು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಹಾಗೆ ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ನಿಮಗೆ ಮಾರ್ಕ್ ಮಾಡ್ಕೊಳ್ಳುವಾಗ ನೀವು ಟೇಪಿಂದ ಕೂಡ ಈ ಥರ ಮೆಜರ್ಮೆಂಟನ್ನು ಮಾಡ್ಕೋಬೋದು. ಈ ಥರ ಬೇಡ ಅಂದರೆ ಬೊಟ್ಟುಗಳ ಅಳತೆಯಿಂದ ಕೂಡ ಈ ಥರ ಬೊಟ್ಟನ್ನು ಇಟ್ಕೊಂಡು ಅಳತೆನ ಮಾಡಿಕೊಂಡು ಕುಚ್ಚುಗಳನ್ನು ಕಟ್ಕೋಬೋದು. ಓಕೆ, ಸೆಕೆಂಡ್ ಡಿಸೈನ್ಗೆ ನಾನು ಈ ಥರ ಹೋಲನ್ನು ಮಾಡ್ಕೋತಿದ್ದೀನಿ ಕ್ರೋಶಾ ನೀಡಲ್ನಿಂದ. ಹೋಲ್ ಮಾಡಿಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ಕೆಳಗಡೆಯಿಂದ ಮೇಲ್ ತಂದು ಸಮವಾಗಿ ನೋಡ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ನಾರ್ಮಲ್ ನೀಡಲ್ಗೆ ನಾನು ಪೋಣಿಸಿಟ್ಕೊಂಡಿದ್ದೀನಲ್ಲ ಜರಿ ಥ್ರೆಡ್ಡು, ಅದನ್ನು ತಗೊಂಡು ಇವಾಗ ನೀಡಲನ್ನು ಚುಚ್ಕೋತೀನಿ. ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆ ತರಬೇಕು. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು 3 ರಿಂದ 4 ಸರಿ ನಾನು ಕುಚ್ಚಿಗೆ ಈ ಥರ ಸುತ್ಕೋತೀನಿ ಜರಿ ಥ್ರೆಡ್ಡು. ಇಲ್ಲಿಂದ ಒಂದು ಲಾಕನ್ನು ಮಾಡ್ಕೋತೀನಿ. ಇವಾಗ ನೋಡಿ ಈ ಥರ ಲಾಕ್ ಕೂಡ ಮಾಡ್ಕೋಬೋದು. ಎರಡೂ ಥರ ತೋರಿಸಿದ್ದೀನಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಈ ಬೀಡನ್ನು ಹಾಕ್ತೀನಿ. ಇದು ಕರೆಕ್ಟಲ್ಲಿ ಮಿಡಲ್ನಲ್ಲಿ ಬರೋ ಥರ ಮಾಡಿಕೊಂಡು ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಈ ಬೊಟ್ಟಿಂದ ನೀವು ಟೈಟಾಗಿ ಇಟ್ಕೊಳ್ಳಿ. ಎಡಗೈನ ನಿಮ್ಮ ಬೆರಳಿಂದ ಈ ಥರ ಟೈಟಾಗಿ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಮತ್ತೆ ಒಂದು 3 ರಿಂದ 4 ಸರಿ ಸುತ್ಕೋಬೋದು ಅಥವಾ ಲಾಕ್ ಕೂಡ ಮಾಡ್ಕೋಬೋದು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ನೀಡಲ್ನ ಹಾಕಿ ಹೊರಗಡೆ ತೆಗಿತೀನಿ. ಅದಾದಮೇಲೆ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಈ ಕುಚ್ಚನ್ನು ಉದ್ದವಾಗಿ ಮಾಡ್ಕೋತಿದ್ದೀನಿ, 1 ಇಂಚಷ್ಟು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೇಮ್ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಬಲ್ ಕಲರ್ನಲ್ಲಿ ನೀವು ಮಾರ್ಕನ್ನು ಮಾಡಿಕೊಂಡು ಸೀರೆಗೆ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಡಿಸೈನ್ಗೆ ನೋಡಿ ಈ ಥರ ಬೊಟ್ಟಿಂದ ಇಟ್ಕೊಂಡು ಅಳತೆ ಪಕ್ಕದಲ್ಲಿ ಈ ಥರ ನೀಡಲ್ನ ಚುಚ್ಕೋತೀನಿ. ಕ್ರೋಶಾ ನೀಡಲಿಂದ ಈ ಥರ ಹೋಲನ್ನು ಮಾಡ್ಕೋತೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ಮೇಲೆ ತರಬೇಕು. ಇದನ್ನು ನಾವು ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನೋಡಿ ಈಸಿಯಾಗಿ ಈ ಥರ ಹೊರಗಡೆ ತೆಗಿಬೋದು. ಗಮ್ಮಚ್ಚಿ ನಾವು ಚೂಪಾಗಿ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು, ಹಸಿ ಇದ್ದರೆ ಬರೋದಿಲ್ಲ ಅದು. ಹಾಗೆ ಇಲ್ಲಿ ಎಲ್ಲ ಕುಚ್ಚುಗಳಿಗೂ 150 ಎಳೆ ತೊಗೊಂಡಿದ್ದೀನಿ ಕುಚ್ಚನ್ನು.
ನೋಡಿ ಈ ಥರ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಈ ಥರ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಿಟ್ಕೋಬೇಕು. ನೀವು ನಾರ್ಮಲ್ಲಾಗಿ ಯಾವ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀರೋ ಆ ಥರ ಕಟ್ಕೊಳ್ಳಿ ಮೊದಲು. ಅದಾದಮೇಲೆ ಇಲ್ಲಿ ಒಂದು 3 ರಿಂದ 4 ಸರಿ ಸುತ್ಕೊಂಡ್ಮೇಲೆ ಒಂದು ಲಾಕನ್ನು ಮಾಡಿಕೊಂಡೆ. ಇಲ್ಲಿಂದ ಇವಾಗ ಬೀಡ್ಸ್ಗಳನ್ನು ಹಾಕ್ತೀನಿ. 2 ಚಿಕ್ಕ ರೌಂಡ್ ಬೀಡ್ ತೊಗೊಂಡಿದ್ದೀನಿ, ಆ ಕಡೆ ಈ ಕಡೆ, ಅಂದರೆ ಮಿಡಲ್ನಲ್ಲಿ ಒಂದು ಲೀಫ್ ಬೀಡನ್ನು ಹಾಕಿದ್ದೀನಿ. ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಜರಿ ಥ್ರೆಡ್ಡನ್ನು ಒಂದು 3 ರಿಂದ 4 ಸರಿ ಸುತ್ಕೊಳ್ಳಿ. ಇಲ್ಲಾಂದರೆ ಒಂದು 2-3 ಸರಿ ಲಾಕನ್ನು ಮಾಡ್ಕೊಳ್ಳಿ. 1-2 ಸರಿ ಸುತ್ಕೊಂಡ್ರೆ ಸಾಕು, ಅದು ನೀಟಾಗಿ ಕೂರುತ್ತೆ. ಈಗ ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೋತೀನಿ. ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದನ್ನು ನಾನು ಸ್ವಲ್ಪ ಶಾರ್ಟಾಗಿ ಮಾಡ್ತಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಕೂಡ. ನೀವು ಸೀರೆಗೆ 1 ಇಂಚ್ ಅಥವಾ 1/2 ಇಂಚ್ಗೆ ಒಂದು 4 ಅಂದರೆ ಡಬಲ್ ಕಲರ್ನಲ್ಲಿ ನೀವು ಕುಚ್ಚುಗಳನ್ನು ಕಟ್ಕೊಂಡ್ರೆ ತುಂಬಾ ಲುಕ್ ಇರುತ್ತೆ ಸೀರೆಗೆ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 4th ಡಿಸೈನ್ಗೆ ಈ ಥರ ಬೆರಳಿನಿಂದ ಈ ಥರ ಅಳತೆ ತಗೊಂಡು ಕರೆಕ್ಟಾಗಿ ಅಲ್ಲಿ ನಾನು ನೀಡಲ್ನ ಚುಚ್ಚಿ ಹೋಲನ್ನು ಮಾಡ್ಕೋತೀನಿ ಕ್ರೋಶಾ ನೀಡಲ್ನಿಂದ. ಈ ರೆಡಿ ಇರೋ ಕುಚ್ಚನ್ನು ನಾನು ಕೆಳಗಡೆಯಿಂದ ಈ ಥರ ಚುಚ್ಚಿ ಮೇಲ್ಗಡೆ ತರ್ತೀನಿ ನೋಡಿ. ಇದನ್ನು ಮೇಲ್ಗಡೆ ತರಬೇಕು. ನೀವು ಒಂದು ವೇಳೆ ಕುಚ್ಚು ಒಳಗಡೆ ಈ ಥರ ಚೂಪಾಗಿರುತ್ತಲ್ಲ, ಅಲ್ಲಿ ಬೀಡ್ಗಳನ್ನು ಹಾಕಬೇಕಂದ್ರೆ ಇದಕ್ಕಿಂತ ನೀವು ಚೂಪಾಗಿ ಮಾಡ್ಕೋಬೇಕಾಗತ್ತೆ. ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಚೂಪಾಗಿ ಯಾವ ಥರ ಮಾಡ್ಕೋಬೇಕಂತ. ಹಾಗೆ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡೋದು ಎಲ್ಲ ತೋರಿಸಿದ್ದೀನಿ. ಇದಕ್ಕೆ ನೋಡಿ ಒಂದು ರಿಂಗ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಕುಚ್ಚನ್ನು ಸಮವಾಗಿ ಮಾಡ್ಕೊಳ್ಳಿ. ಇವಾಗ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಇಲ್ಲಿ 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಈಗ ನಾರ್ಮಲ್ಲಾಗಿ ನಾವು ಯಾವ ಥರ ಕುಚ್ಚನ್ನು ಕಟ್ಕೋತೀವೋ ಜರಿ ಥ್ರೆಡ್ಡಿಂದ ಆ ಥರ ಕುಚ್ಚನ್ನು ಕಟ್ಕೊಂಡು ಬಿಡೋಣ. ಇದಕ್ಕೆ ಎಲ್ಲ ಡಿಸೈನ್ಗಳು ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಡಿಸೈನ್ಗಳು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೋತೀನಿ. ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಮಾರ್ಕ್ ಕೂಡ ನೀವು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ನಾನು ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದರೆ ಎಲ್ಲ ಡಿಸೈನ್ಗಳು ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಈಗ ಮೇಲ್ಗಡೆ ಪಾರ್ಟನ್ನು ನಾನು ಈ ಥರ ಮೇಲ್ ಮಾಡಿಕೊಂಡು ಮಿಡಲ್ನಲ್ಲಿ ಒಂದು ಬೀಡನ್ನು ಹಾಕ್ತಿದ್ದೀನಿ. ಹಾಕಿ ಈ ಥರ ಬಫ್ ಬರೋ ಥರ ಮಾಡ್ಕೋಬೇಕು. ಆ ಬೀಡ್ ಫುಲ್ ಕವರ್ ಮಾಡ್ಕೋಬೇಕು ಕುಚ್ಚಿಂದ. ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಕೊಂಡು ಹೊರಗಡೆ ತಂದು ಒಂದು 3 ರಿಂದ 4 ಸರಿ ಈ ಥರ ಸುತ್ಕೋಬೇಕು ಜರಿ ಥ್ರೆಡ್ಡು. ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಒಂದು ಲಾಕನ್ನು ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಕುಚ್ಚು ಸಮವಾಗಿ ಬರೋ ಥರ ನೋಡ್ಕೋಬೇಕು ನೋಡಿ. ಈ ಥರ ಈ ರಿಂಗ್ ಬೀಡು ಈ ಥರ ಮುಂದ್ಗಡೆ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿದೆ. ಈ ಥರ ನೀವು ಪೂರ್ತಿ ಸೀರೆನ ಮಾಡ್ಕೊಳ್ಳಿ. ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಲ್ಟಿ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಅಂದರೆ ಹತ್ರ ಮಾಡಿಕೊಂಡ್ರೆ 350 ಮಾಡ್ಕೋಬೋದು. ನೀವು ದೂರ ಮಾಡಿಕೊಂಡ್ರೆ ಒಂದು 300 ಅಥವಾ 250ವರೆಗೂ ಮಾಡ್ಕೋಬೋದು ಚಾರ್ಜಸ್. ಓಕೆ, ನೆಕ್ಸ್ಟ್ ಡಿಸೈನ್ನ ಈ ಥರ ಮತ್ತೆ ಬೆಟ್ಟಿಂದ ಅಳತೆ ತೊಗೊಂಡು ಹೋಲನ್ನು ಮಾಡ್ಕೋತೀನಿ ಕ್ರೋಶಾ ನೀಡಲ್ನಿಂದ. ಈ ರೆಡಿ ಇರೋ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತರ್ತೀನಿ. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಈಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ನಾನೀಗ ಕುಚ್ಚನ್ನು ಕಟ್ಕೋತೀನಿ. ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ನಿಮಗೆ ಹೆಚ್ಚಿನ ವಿಡಿಯೋಗಳು ಸಿಗುತ್ತೆ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ನೀವೇ ಮೊದಲು ವಾಚ್ ಮಾಡ್ಬೋದು ನೋಡಿ. ಈ ಥರ ನೀಡಲ್ನ ಸ್ವಲ್ಪ ಕರೆಕ್ಟಾಗಿ ಇಲ್ಲಿ ಮಿಡಲ್ನಲ್ಲಿ ತರ್ತೀನಿ. ನೀಡಲ್ನ ಸ್ವಲ್ಪ 1 ಪಾಯಿಂಟ್ ಅಷ್ಟು ಕೆಳಗಡೆಯಿಂದ ಈ ಥರ ತಂದು ಒಂದು ಲಾಕನ್ನು ಮಾಡ್ಕೋತೀನಿ ನೋಡಿ. ಈ ಥರ
ಸ್ವಲ್ಪ ಈ ಥರ ಒಂದು ಲಾಕನ್ನು ಮಾಡ್ಕೋತೀನಿ. 1 ಪಾಯಿಂಟಷ್ಟು ಡಿಸ್ಟೆನ್ಸು ಮೇಲ್ಗಡೆ ಕಟ್ಟಿರ್ತೀವಲ್ಲ ಅಲ್ಲಿಂದ ಕೆಳಗಡೆಗೆ. ಅದಾದಮೇಲೆ ಒಂದು 3ರಿಂದ 4 ಸರಿ ಈ ಥರ ಜರಿ ಥ್ರೆಡ್ಡಿಂದ ಸುತ್ಕೋಬೇಕು. ಇಲ್ಲಿ ಯಾವುದೇ ಥರದ ಒಳಗಡೆ ಬೀಡನ್ನು ಹಾಕಿಲ್ಲ, ಹಾಗೆ ಮಾಡ್ಕೋತಿದ್ದೀನಿ. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ನೀವು ಪೂರ್ತಿ ಸೀರೆನ ಡಬಲ್ ಕಲರ್ನಲ್ಲಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಕಲರ್ ಕಾಂಬಿನೇಷನ್ ಸೀರೆಯಲ್ಲಿ ಮಲ್ಟಿ ಕಲರ್ ಇದ್ದರೆ ಇನ್ನೂ 3 ಕಲರ್ ಅಥವಾ 4 ಕಲರ್ನಲ್ಲಿ ನೀವು ಎರಡೆರಡು ಕುಚ್ಚುಗಳನ್ನು ಹಾಕಿದಾಗ ಸೀರೆಗೆ ತುಂಬ ಲುಕ್ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೊಟ್ಟಿಂದ ನಾನು ಅಳತೆ ತಗೊಂಡು ಕ್ರೋಶಾ ನೀಡಲಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಇವಾಗ ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮೇಲ್ ತರಬೇಕು. ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಯಾವ ಥರ ಕುಚ್ಚು ಹಾಕ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕುಚ್ಚು ಲೆಂತ್ ತೊಗೊಳ್ಳೋದು. ಈಗ ಈ ಬೀಡನ್ನು ಹಾಕ್ತೀನಿ ಇದ್ರ ಒಳಗಡೆ. ಈ ಬೀಡನ್ನು ಹಾಕಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕುಚ್ಚನ್ನು ಮೊದಲು ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಈ ಥರ. ಈಗ ನಾರ್ಮಲ್ ನೀಡಲ್ಗೆ ನಾನು ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಲ್ಲ 2 ಎಳೆ, ಅದನ್ನು ನಾನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಹೊರಗಡೆ ತರ್ತೀನಿ. ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು, ಹಾಗೆ ಎಳೆದ್ರೆ ಮೇಲ್ಗಡೆ ಬರುತ್ತೆ. ನಾನು ಇವಾಗ ಆಯ್ತಲ್ಲ ಮೊದಲು ಆ ಥರ ಆಗುತ್ತೆ. ಈಗ ಒಂದು 3ರಿಂದ 4 ಸಾರಿ ಈ ಥರ ಸುತ್ತಕೊಂಡು ಒಂದು ಲಾಕನ್ನು ಮಾಡ್ಕೋತೀನಿ. ಇಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಕುಚ್ಚನ್ನು ಸಮವಾಗಿ ತಗೊಂಡು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ನೀವು ಪೂರ್ತಿ ಸೀರೆನ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. 1/2 ಇಂಚ್ ಅಥವಾ 1 ಇಂಚ್ಗೆ ಒಂದು ನೀವು ಮಾಡ್ಕೋಬೋದು ಈ ಡಿಸೈನು. 1/2 ಇಂಚ್ ಅಂದರೆ ತುಂಬ ಹತ್ರ ಆಗುತ್ತೆ. 1 ಇಂಚ್ಗಿಂತ ಸ್ವಲ್ಪ ಒಳಗಡೆಗೆ ಮಾಡಿಕೊಂಡ್ರೆ ಡಿಸೈನ್ ತುಂಬ ನೀಟಾಗಿ ಬರುತ್ತೆ. ಡಬಲ್ ಕಲರ್ನಲ್ಲೇ ಕೂಡ ಮಾಡ್ಕೋಬೋದು. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಮತ್ತು ನೋಡಿ ಈ ಥರ ಬೆಟ್ಗಳನ್ನ ಸಹಾಯದಿಂದ ನಾನು ಈ ಥರ ಇಟ್ಕೊಂಡು ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತಿದ್ದೀನಿ. ಈಗ ಈ ಕುಚ್ಚನ್ನು ನಾನು ಮೇಲ್ಗಡೆ ತರ್ತೀನಿ ಈ ಥರ ಚುಚ್ಕೊಂಡು. ಇದ್ರ ಒಳಗಡೆ ನಾನು ಈ ಥರ ಆರ್ಟ್ ಶೇಪ್ ಇರೋ ಬೀಡನ್ನು ತಗೊಂಡಿದ್ದೀನಿ. ಈ ಬೀಡನ್ನು ಹಾಕಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಮಾಡ್ಕೊಳ್ಳಿ. ಇದನ್ನು ಈ ಥರ ಇಟ್ಕೊಂಡಿದ್ದೀನಿ, ಅಂದರೆ ಉಲ್ಟಾ ಕಡೆಗೆ ನಾವು ಈ ಥರ ಕುಚ್ಚನ್ನು ಕಟ್ಕೊಂಡಾಗ ಅದನ್ನು ನಾವು ತಿರುಗಿಸ್ಕೊಂಡಾಗ ಅದು ಆರ್ಟ್ ಶೇಪಲ್ಲಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಈಗ ಜರಿ ಥ್ರೆಡ್ಡಿಂದ ಈ ಥರ ಕುಚ್ಚನ್ನು ಕಟ್ಕೋತೀನಿ. ಒಂದು 3ರಿಂದ 4 ಸಾರಿ ಕಟ್ಕೊಳ್ಳಿ, ಇಲ್ಲಾಂದರೆ 1-2 ಸಾರಿ ಲಾಕನ್ನು ಮಾಡ್ಕೊಳ್ಳಿ. ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡಿಕೊಂಡೆ. ಇದಕ್ಕೆ ನಾನೀಗ ಮಿಡಲ್ನಿಂದ ಅಂದರೆ ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಅಲ್ಲಿ ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ. ಬ್ಯಾಕ್ ಸೈಡಿಂದ ಮಿಡಲ್ನಲ್ಲಿ ಚುಚ್ಚಿ ಮುಂದ್ಗಡೆ ತಂದಿದ್ದೀನಿ ನೀಡಲ್ಲು. ಈ ಬೀಡನ್ನು ಹಾಕ್ಕೊಂಡು ಕರೆಕ್ಟಾಗಿ ಮತ್ತೆ ಮಿಡಲ್ನಲ್ಲಿ ವಾಪಸ್ ಆ ನೀಡಲ್ನ ಚುಚ್ಚಿ ಬ್ಯಾಕ್ ಸೈಡ್ಗೆ ತಗೋತೀನಿ. ಈ ಥರ ಚುಚ್ಕೊಂಡು ಕೆಳಗಡೆ ತೊಗೊಂಡೋಗ್ತೀನಿ ನೀಡಲ್ಲು. ಆ ಬೀಡು ಕರೆಕ್ಟ್ ಮಿಡಲ್ನಲ್ಲಿ ಬರುತ್ತೆ. ಇವಾಗ 1-2 ಸಲ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಸಲ ಮಾಡ್ಕೋತೀನಿ. ಮತ್ತು ಮೇಲಿಂದ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಮನೆಯಲ್ಲೇ ಕುಳಿತು ನೀವು ಅರ್ನಿಂಗನ್ನು ಮಾಡ್ಕೋಬೋದು. ಈಗ 1 ಇಂಚಷ್ಟು ಕುಚ್ಚು ಬಿಟ್ಕೊಂಡಿದ್ದೀನಿ. ಈ ಬೀಡನ್ನು ಈ ಥರ ಮುಂದ್ಗಡೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಸೀರೆಗೆ ನೀವು ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು. ಸೀರೆಯಲ್ಲಿ ಒಂದೇ ಸಿಂಗಲ್ ಕಲರ್ ಇದ್ದರೆ ಸಿಂಗಲ್ ಕಲರ್ನಲ್ಲೂ ಕೂಡ ನೀವು 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಹಾಕ್ಕೋಬೋದು. ಹಾಗೆ ಎಲ್ಲ ಥರದ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಇವತ್ತು ತೋರಿಸಿರುವಂಥ ಡಿಸೈನ್ಗಳು ಎಲ್ಲ ಥರದ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ. ಈಗ ನೋಡಿ ಈ ಥರ ಹೆಬ್ಬೆರಳನ್ನು ಈ ಥರ ಇಟ್ಕೊಂಡು ಅಳತೆ ಮಾಡಿಕೊಂಡು ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೊತಿದ್ದೀನಿ. ರೆಡಿ ಇರೋ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಮೇಲ್ಗಡೆ ತರ್ತೀನಿ. ಇದನ್ನು ಮೇಲ್ಗಡೆ ತಂದು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತಿದ್ದೀನಿ ನೋಡಿ. ರಿಂಗ್ ಬೀಡ್ ಹಾಕಿ ಸ್ವಲ್ಪ ಕುಚ್ಚು 1 ಇಂಚ್ಗಿಂತ ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ. ಈಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ಯಾವ ಥರ ಕುಚ್ಚನ್ನು ಕಟ್ತೀವೋ ಆ ಥರ ಕಟ್ಕೊಂಡು ಬಿಡಬೇಕು ಮೊದಲು.
ನೀವು ಯಾವ ಥರ ಕಟ್ತೀರೋ ಆ ಥರ ಕಟ್ಕೊಳ್ಳಿ. ಇದೇ ಥರ ಅಂತೇನಿಲ್ಲ, ಕೆಲವೊಬ್ಬರು ಕೈಯಿಂದ ಜರಿ ಥ್ರೆಡ್ಡಿಂದ ಕೂಡ ಕಟ್ತಿರ್ತಾರೆ. ಆ ಥರ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ. ಈ ಥರ ನೀಡಲ್ಗೆ ಪೋಣಿಸಿ ಕಟ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು. ಇವಾಗ ನೋಡಿ ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ. ಈಗ ನೋಡಿ ನೆಕ್ಸ್ಟ್ ಈ ರಿಂಗ್ ಬಿಡಿದೆಯಲ್ಲ, ಇದ್ರ ಒಳಗಡೆ ಅಪೋಸಿಟ್ ಕಲರ್ನಲ್ಲಿ ಇನ್ನೊಂದು ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಒಂದೇ ಕುಚ್ಚಲ್ಲಿ 2 ಕುಚ್ಚು ಮಾಡ್ಕೋಬೇಕು. ಈ ಥರ ಡಬಲ್ ಕಲರ್ನಲ್ಲಿ ಮಾಡ್ಕೋಬೋದು. ಈಗ ಕೆಳಗಡೆ ಮೊದಲು ಒಂದು ಕುಚ್ಚು ಕಟ್ಟಿದ್ದೀವಲ್ಲ, ಅದಕ್ಕೆ ಸಮವಾಗಿ ಈ ಕುಚ್ಚನ್ನು ಈ ಥರ ಹಾಕ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೋಬೇಕು ಕೆಳಗಡೆ. ಇದನ್ನು ಮೇಲ್ಗಡೆ ತಂದು ಕುಚ್ಚನ್ನು ಕಟ್ಕೋಬೇಕು. ನೀವು ನಾರ್ಮಲಾಗಿ ಯಾವ ಥರ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತೀರೋ ಸೇಮ್ ಅದೇ ಥರ ಕಟ್ಕೊಳ್ಳಿ. ಈ ಥರ ಕಟ್ಟಬೇಕನ್ನಿಸಿದ್ರೆ ನಾನು ತೋರಿಸಿದ್ದೀನಲ್ಲ, ಈ ಥರ ಕೂಡ ಕಟ್ಕೋಬೋದು. ಈಗ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಒಂದೇ ಕುಚ್ಚಲ್ಲಿ ನಾವು ಡಬಲ್ ಕಲರ್ನಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನಿಮಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅಂದರೆ ಬ್ಯಾಕ್ ಸೈಡಲ್ಲಿ ಇರುತ್ತಲ್ಲ ಅಷ್ಟೇ ಮಾಡ್ಕೋಬೇಕಾಗತ್ತೆ. ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾಕಂದರೆ ಡಬಲ್ ಬರುತ್ತಲ್ಲ, ಹಾಗಾಗಿ 350ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. 1 ಇಂಚ್ಗೆ ಒಂದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೀರೆಗೆ. ಈಗ ಹೆಬ್ಬರಳಿಂದ ಮತ್ತೆ ನಾವು ಈ ಥರ ಅಳತೆಯನ್ನು ತಗೊಂಡು ಪಕ್ಕದಲ್ಲೇ ಈ ಥರ ನೀಡಲ್ನ ಚುಚ್ಕೋತೀನಿ. ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡಿಕೊಂಡು ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಕೆಳಗಡೆಯಿಂದ ಈ ಕುಚ್ಚನ್ನು ಈ ಥರ ಮೇಲ್ ತರಬೇಕು. ತಂದು ಇದಕ್ಕೆ ಒಂದು ಈ ಥರ ಬೀಡನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ಬೀಡನ್ನು ಹಾಕಿ ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. 1 ಇಂಚ್ಗಿಂತ ಜಾಸ್ತಿ ತೊಗೋತೀನಿ ಈ ಡಿಸೈನ್ಗೆ ನಾನು, ಯಾಕಂದರೆ ಬಫ್ ಬರೋ ಥರ ಮಾಡ್ಕೋತೀನಿ ಈ ಕುಚ್ಚು, ಅದಕ್ಕೋಸ್ಕರ ಸ್ವಲ್ಪ ಉದ್ದ ಮಾಡ್ಕೋತೀನಿ. ಈಗ ನಾರ್ಮಲ್ಲಾಗಿ ಯಾವ ಥರ ಕುಚ್ಚನ್ನು ಕಟ್ತೀವೋ ಆ ಥರ ಮೊದಲು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಂಡು ಬಿಡೋಣ. ಇದನ್ನು ಮೊದಲು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಇವಾಗ ನೋಡಿ ಬ್ಯಾಕ್ ಸೈಡಿಂದ ಈ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಆ ಜರಿ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೊಳ್ಳಲ್ಲ, ಹಾಗೆ ಬಿಡ್ತೀನಿ. ಈಗ ಈ ಮೇಲ್ಗಡೆ ಪಾರ್ಟನ್ನು ಈ ಥರ ಮಾಡಿಕೊಂಡು ಅದರ ಒಳಗಡೆ ಒಂದು ಬೀಡನ್ನು ಹಾಕ್ಕೋತೀನಿ. ಯಾವುದಾದ್ರೂ ರೌಂಡ್ ಶೇಪ್ ಇರೋ ಬೀಡನ್ನು ತೊಗೊಳ್ಳಿ, ಮೀಡಿಯಮ್ ಸೈಜು. ಆ ಬೀಡನ್ನು ಹಾಕಿ ಆ ಬೀಡ್ ಕವರ್ ಆಗಬೇಕು ಆ ಕುಚ್ಚಿಂದ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಜರಿ ಥ್ರೆಡ್ ಇದೆಯಲ್ಲ, ಇದನ್ನು ಬ್ಯಾಕ್ ಸೈಡಿಂದ ಮೇಲ್ಗಡೆ ತಂದು ಈಗ ಕುಚ್ಚನ್ನು ಕಟ್ಕೋಬೇಕು. ನಾರ್ಮಲಾಗಿ ಯಾವ ಥರ ಕಟ್ಕೋತೀವೋ ಆ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳಿ. ಕುಚ್ಚನ್ನು ಕಟ್ಕೊಂಡು ಒಂದು ಸಲ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಒಂದು ಸರಿ ಲಾಕನ್ನು ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಒಂದು ಸಲ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚನ್ನು ಸಮವಾಗಿ ತಗೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಉದ್ದ ಬರುತ್ತೆ, 1 ಇಂಚ್ಗಿಂತ ಜಾಸ್ತಿ ಬರುತ್ತೆ ಈ ಕುಚ್ಚು. ಈ ಕುಚ್ಚನ್ನು ನೀವು ತುಂಬಾ ಹತ್ರ ಮಾಡ್ಕೊಳ್ಳೋದ್ರಿಂದ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲ ಥರದ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. 1/2 ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಲ್ಟಿ ಕಲರ್ನಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ನೆಕ್ಸ್ಟ್ ಡಿಸೈನ್ಗೆ ನಾನು ಮತ್ತೆ ಬೆರಳಿನ ಸಹಾಯದಿಂದ ಈ ಥರ ಅಳತೆ ತಗೊಂಡು ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಈ ಥರ ಒಂದು ಬೊಟ್ಟಷ್ಟು ತಗೊಂಡು ಹೋಲ್ ಮಾಡ್ಕೋತೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಕೆಳಗಡೆಯಿಂದ ಚುಚ್ಚಿ ಮೇಲ್ಗಡೆ ತರ್ತೀನಿ. ಈ ಥರ ಮಾಡಿಕೊಂಡು
ಪಕ್ಕದಲ್ಲೇ ಇನ್ನೊಂದು ಸಲ ಹೋಲ್ ಮಾಡ್ಕೋತೀನಿ, ಡಬಲ್ ಕಲರ್ನಲ್ಲಿ ಮಾಡ್ಕೋತಿದ್ದೀನಿ. ಇಲ್ಲಿ ನಾನು 157 ತೊಗೊಂಡಿದ್ದೀನಲ್ಲ, ಈ ಡಿಸೈನ್ ಆದರೂ ನೀವು ಮಾಡ್ಕೋತಾ ಇದ್ದರೆ 75 ತೊಗೊಳ್ಳಿ. ಯಾಕಂದರೆ ಎರಡು ಕುಚ್ಚು ಸೇರಿ 150 ಆಗುತ್ತಲ್ಲ, ನೀವು 75 ತೊಗೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಕುಚ್ಚಿಂದನೇ ನಿಮಗೆ ಐಡಿಯಾ ಬರಲಿ ಅಂತ ತೋರಿಸಿದ್ದೀನಿ ಅಷ್ಟೇ. ನೀವು ಈ ಡಬಲ್ ಥರ ಮಾಡಿಕೊಂಡಾಗ ಕುಚ್ಚನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ದಪ್ಪ ಆಗುತ್ತೆ. ಈಗ ಈ ಥರ ಮಾಡಿಕೊಂಡು ನಾರ್ಮಲ್ಲಾಗಿ ನಾವು ಯಾವ ಥರ ಕುಚ್ಚನ್ನು ಕಟ್ತೀವೋ ಜರಿ ಥ್ರೆಡ್ಡಿಂದ ಆ ಥರ ಕಟ್ಕೊಂಡ್ರೆ ಸಾಕು. ಬ್ಯಾಕ್ ಸೈಡಿಂದ ಚುಚ್ಚಿ ಮೇಲ್ಗಡೆ ತರಬೇಕು. ಈ ಥರ ಒಂದು 3-4 ಸಾರಿ ಸುತ್ತಕೊಂಡು ಒಂದು ಸಲ ಲಾಕನ್ನು ಮಾಡಿಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಎಲ್ಲ ಡಿಸೈನ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ಈ ಎಲ್ಲ ಡಿಸೈನ್ಗಳನ್ನು ನೀವು ಟ್ರೈ ಮಾಡಿದರೆ 10 ಸೀರೆಗಳಿಗೆ ಕಂಪ್ಲೀಟ್ ಆಗುತ್ತೆ ಈ ಎಲ್ಲ ಡಿಸೈನ್ಗಳು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೂ ಕೂಡ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಡಬಲ್ ಕಲರ್ನಲ್ಲಿ ತುಂಬ ಚೆನ್ನಾಗಿ ಬಂತು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಓಕೆ, ನೋಡಿ 10 ಕುಚ್ಚುಗಳನ್ನು ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಡಿಸೈನ್. ಈ ಎಲ್ಲ ಡಿಸೈನ್ಗಳಿಗೂ ಕೂಡ 250 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಹಾಗೆ ಈಸಿಯಾಗಿ ಕ್ರೋಶ ಬರದೇ ಇರೋರು ಕೂಡ ಟ್ರೈ ಮಾಡ್ಬೋದು ಈ ಥರ ಡಿಸೈನ್ಸ್ಗಳನ್ನು. 10 ಸೀರೆಗಳಿಗೆ ಬರುತ್ತೆ ಈ ಥರ ಡಿಸೈನ್ಗಳನ್ನು. ನೀವು ಎಲ್ಲ ಡಿಸೈನ್ಗಳನ್ನು ಒಂದೊಂದು ಸೀರೆಗೆ ಹಾಕಿದರೆ 10 ಸೀರೆ ಕಂಪ್ಲೀಟ್ ಆಗುತ್ತೆ. ಕ್ರೋಶ ಬರಲ್ಲ ಅಂದರೂ ಕೂಡ ಈ ಥರ ಡಿಸೈನ್ಸ್ಗಳನ್ನು ಮಾಡಿಕೊಂಡು ಮನೆಯಲ್ಲೇ ಕುಳಿತು ನೀವು ಅರ್ನ್ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಕೂಡ ಖರ್ಚಾಗೋದಿಲ್ಲ ಫ್ರೆಂಡ್ಸ್ ಕುಚ್ಚುಗಳಿಗೆ ಕಟ್ಟೋದಕ್ಕೆ. ಒಂದು ಕುಚ್ಚು ಒಂದು 20 ರೂಪೀಸು, ಅದು ಪೂರ್ತಿಯಾಗಿ ಖಾಲಿ ಆಗೋದಿಲ್ಲ, ಕುಚ್ಚು ಇನ್ನೂ ಉಳಿಯುತ್ತೆ, ನೆಕ್ಸ್ಟ್ ಸೀರೆಗೂ ಕೂಡ ಬರುತ್ತೆ. ಈ ಥರ ನೀವು ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.